ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ವರಮಹಾಲಕ್ಷ್ಮಿ ಹಬ್ಬದ ಪೇಂಟಿಂಗ್ ಎಲ್ಲ ಮುಗೀತು. ಇನ್ನು ಫೈನಲ್ ಆಗಿ ಇದ್ದಿದ್ದೆ ಪಾತ್ರೆ ತೊಳೆಯುವಂಥದ್ದು. ಇನ್ನು ಅದನ್ನು ಕೂಡ ತೊಳ್ಕೊಂಡ್ವಿ. ಮಕ್ಕಳಿಗೆ ರಜೆ ಇತ್ತು, ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅವರು ಕೂಡ ಹೆಲ್ಪ್ನ ಮಾಡಿಕೊಟ್ರು. ಮನೇಲಿ ಈ ರೀತಿ ಇದ್ದಾಗ, ಸಪೋರ್ಟ್ ಮಾಡೋರು ಇದ್ದಾಗ ಮತ್ತು ಮನೆ ಕ್ಲೀನಿಂಗ್ ಮಾಡಿದಾಗ ಸ್ವಲ್ಪ ಹಸ್ಬೆಂಡ್ ಹೆಲ್ಪ್ ಮಾಡಿಕೊಟ್ಟಾಗ ಎಲ್ಲ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಗನಿಗೆ ಪ್ರಾಜೆಕ್ಟ್ ಇತ್ತು ಅಂತ ಹೇಳಿಬಿಟ್ಟು ಅಕ್ಕನ ಮನೆ ಹತ್ರಕ್ಕೆ ಬಂದ್ವಿ. ಅವನು ಕೂಡ ಅಲ್ಲಿ ಪ್ರಾಜೆಕ್ಟ್ನೆಲ್ಲ ಮುಗಿಸ್ಕೊಂಡ. ಸ್ವಲ್ಪ ಸಮಯ ಇದ್ದಿದ್ದರಿಂದ ನಾವು ಕೂಡ ಸಂಡೇ ಮತ್ತು ಸ್ಯಾಟರ್ಡೆ ಮಕ್ಕಳಿಗೆ ತುಂಬ ಸಮಯನ ಕೊಡ್ತೀನಿ ನಾನಂತೂ. ಹಾಗಾಗಿ ಅವರಿಗೆ ಸಮಯನೂ ಸಹಿತ ಅವ್ರ ಜೊತೆ ಆಟ ಆಡಿಕೊಂಡು ಅವ್ರ ಜೊತೆ ಫನ್ನಿ ಆಗಿದ್ಬಿಟ್ಟು ಇನ್ನು ಅಕ್ಕನ ಮನೇಲಿ ಸ್ಟೇ ಇರೋದಂತ ಇತ್ತು. ಅಕ್ಕ ಅಂತ ಹೇಳಿದ್ರೆ ಹೋಗಿದ್ದೆ, ಬಟ್ ನಾನು ಎಲ್ಲೂ ಆಚೆಗಡೆ ನಾವು ಹೋರೋರ್ಗಿತ್ತಿರು ಅಂತ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಹಾಗಾಗ್ಬಿಟ್ಟು ಅಕ್ಕ ಅಂತಲೇ ಹೇಳಿರ್ತೀನಿ. ನಿಮ್ಮ ಸ್ವಂತ ಅಕ್ಕನ ಅಂತ ಕೆಲವೊಬ್ಬರೆಲ್ಲ ಕೇಳ್ತಿರ್ತೀರ. ಇಲ್ಲ, ನನ್ನ ಸ್ವಂತ ಅಕ್ಕ ಅಲ್ಲ ಇವರು ನಾವಿಬ್ಬರು ಒಂದೇ ಮನೆಗೆ ಮದುವೆ ಆಗಿರೋದು. ಹಾಗಾಗಿ ನಾನು ಅಕ್ಕ ಅಂತಲೇ ಇದು ಮಾಡ್ತೀನಿ. ಇನ್ನು ಅಲ್ಲೇ ಉಳ್ಕೊಂಡಿದ್ದರಿಂದ ಅವರು ಏನಾದರೂ ಮಾಡಲಾ ಅಂತ ಕೇಳ್ತಿದ್ರು. ಸ್ಯಾಟರ್ಡೇ ಇರೋದ್ರಿಂದ ಇಲ್ಲ, ನನಗೇನು ಬೇಡ ಅಂತ ಹೇಳಿದೆ. ಸರಿ ಆಯಿತು. ರಾತ್ರಿಗೆ ಬಸಳೆ ಸೊಪ್ಪು ಮತ್ತು ಅದಕ್ಕೆ ಸೈಡಾಗಿ ಒಂದು ಪಲ್ಯನೂ ಸಹಿತ ಮಾಡಿಕೊಟ್ರು. ಇನ್ನು ಅದನ್ನೆಲ್ಲ ಮುಗಿಸಿದ್ದಾದಮೇಲೆ ಊಟ ಕೂಡ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಪಲ್ಯ ರೆಡಿ ಆಗೋ ಅಷ್ಟೊತ್ತಲ್ಲಿ ಮಕ್ಕಳ ಜೊತೆ ಇನ್ನೊಂದು ಸ್ವಲ್ಪ ಆಟ ಆಡೋಣ ಅಂತ ಬಂದೆ. ಇನ್ನು ಅಡುಗೆ ರೆಡಿ ಆಯಿತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ವಿ. ಮಕ್ಕಳಂತೂ ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳಿಗೆ ಎಲ್ಲರೂ ಸ್ಟೇ ಇರೋದು ಅಂತ ಹೇಳಿದ್ರೆ ಅವರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಯಾಕೆ ಅಂತಂದರೆ ಮನೇಲಿ ಇಬ್ಬರೇ ಇರ್ತಾರಲ್ಲ, ಹಾಗಾಗಿ ಕೆಳಗಡೆ ಆಟ ಆಡೋಕ್ಕೆ ಹೋಗ್ತಾರೆ. ಆದ್ರೂ ರಿಲೇಷನ್ಸ್ ಮೇಲೆ ಸ್ಟೇ ಇರೋದ್ರಂತೆ ಅವ್ರಿಗೆ ಖುಷಿ ಆಗುತ್ತೆ. ಅಲ್ಲೇ ಮಲಗಿದ್ವಿ. ಇನ್ನು ಬೆಳಗ್ಗೆ ಆಯಿತು. ಬೆಳಗ್ಗೆ ಇದು ವೆದರ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಳೆ ಬಂದಿರೋದ್ರಿಂದ ವಾತಾವರಣ ತುಂಬಾ ಚೆನ್ನಾಗಿತ್ತು. ಇನ್ನು ಈ ಮಳೆಗೆ ಏನಾದರೂ ಸ್ಪೈಸಸ್ ಆಗಿ ಮಾಡಿ ಅಮ್ಮ ಅಂತ ಹೇಳ್ತಾಯಿದ್ರು. ಸರಿ ಆಯಿತು. ನಮ್ಮ ಅಕ್ಕ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು. ಮಶ್ರೂಮ್ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ರೆಡಿನ ಮಾಡ್ಕೊಂಡ್ಬಿಟ್ಟು ಇನ್ನು ಮಶ್ರೂಮ್ ಪಲಾವ್ ಕೂಡ ಶುರುನ ಮಾಡಿದ್ವಿ. ಇನ್ನು ಅಷ್ಟೊತ್ತಿಗೆ ಮಕ್ಕಳು ನಾವು ಸ್ವಲ್ಪ ಆಟ ಆಡ್ಕೊಂಡು ಬರ್ತೀವಿ ಅಂತ ಕೂಡ ಹೋದರು. ಅವರು ಆಟ ಆಡ್ಕೊಂಡು ಮೇಲಕ್ಕೆ ಬರೋ ಅಷ್ಟೊತ್ತಲ್ಲಿ ಅವರಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಬಿಟ್ಟು ಅವರು ಕುಡಿಯೋಕ್ಕೆ ಸ್ವಲ್ಪ ಹಾಲನ್ನ ಕೊಟ್ಟು ಇನ್ನು 10:30 ಆಗೋಗ್ಬಿಟ್ಟಿತ್ತು. ಸಂಡೇ ಅಂತ ಹೇಳಿದ್ರೆ ಮನೇಲಿ ಸ್ವಲ್ಪ ಲೇಟಾಗಿಯೇ ಟಿಫನ್ನ ಮಾಡ್ತೀವಿ ನಾವು. ನೀವೆಲ್ಲ ಹೇಗೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೂಡ ಇದೇ ರೀತಿ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಸಂಡೇ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಒಂದು 5 ಗಂಟೆ 6 ಗಂಟೆ ಎದ್ದೇಳೋ ಹೆಣ್ಮಕ್ಳೆಲ್ಲ ಫೈನಲ್ ಆಗಿ ಸ್ವಲ್ಪ 7 ಗಂಟೆ 8 ಗಂಟೆ ಇಲ್ಲಾಂದರೆ ನನ್ನಂಥವ್ರಿದ್ದರೆ 10 ಗಂಟೆಗೂ ಸಹಿತ ಎದ್ದಿರ್ತೀವಿ. ಹಾಗಾಗಿ ನಾನು ಸ್ವಲ್ಪ ಸಂಡೇ ಇತ್ತು ಅಂತ ಹೇಳಿದ್ರೆ 9 ಗಂಟೆ 10 ಗಂಟೆಗೆ ಎದ್ದೇಳ್ತೀನಿ. ಹಸ್ಬೆಂಡ್ ಏನು ನನಗೆ ಅವತ್ತು ಟಿಫನ್ ಬೇಕೇ ಬೇಕು ಅಂತ ಏನು ಹಠ ಏನು ಮಾಡೋದಿಲ್ಲ. ಮಲ್ಕೊಳ್ಳಿ ಇಷ್ಟು ದಿನ ಇದ್ದಿರ್ತಾರಲ್ಲ, ವಾರದಲ್ಲಿ ರೆಸ್ಟ್ ಕೊಟ್ಬಿಟ್ಟು ಅವರು ಕೂಡ ಹೋಗಿರ್ತಾರೆ. ಇನ್ನು ಹಾಗಾಗಿ ಅವ್ರು ಬರೋದು ಕೂಡ ಲೇಟಾಗಿತ್ತು. ಇನ್ನು ಭಾವನೂ ಸಹಿತ ಮಲಗಿದ್ರು, ಅವರು ಲೇಟಾಗಿ ಬಂದಿದ್ರು ಅಂತ ಹೇಳಿಬಿಟ್ಟು ಇನ್ನು ಅವ್ರು ಎದ್ದೇಳೋ ಅಷ್ಟೊತ್ತಲ್ಲಿ ನಾವೆಲ್ಲ ಟಿಫನ್ ರೆಡಿ ಮಾಡ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ, ಅವ್ರು ಎದ್ದು ಟಿಫನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ನಾವು ಎಲ್ಲ ಕೂತ್ಕೊಂಡು ಟಿಫನ್ನ ಮಾಡ್ಕೊಂಡ್ವಿ. ಟಿಫನ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಇನ್ನು ಅಲ್ಲಿಂದ ನಾವು ಹೊರಟಿದ್ದೆ ಪಾರ್ವತಮ್ಮ ಸ್ಯಾರಿ ಕಲೆಕ್ಷನ್ಸಿಗೆ. ಬನ್ನಿ, ಆಫರ್ಸ್ ಎಲ್ಲ ಏನಿದೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಬರ್ತೀನಿ. ಈ ಒಂದು ಶಾಪು ಲೊಕೇಟ್ ಆಗಿರೋದು ಕಾಮಾಕ್ಷಿ ಪಾಳ್ಯದಲ್ಲಿ. ನಾನು ಈ ಒಂದು ಶಾಪ್ನ ವಿಸಿಟ್ ಮಾಡ್ಕೊಂಡು ಹೋಗಿದ್ದೆ ಇನ್ಸ್ಟಾಗ್ರಾಮಿಂದ ಅಂತ ಹೇಳಿಬಿಟ್ಟು. ಕ್ವಾಲಿಟಿ ಹೇಗಿರುತ್ತೆ ಅಂತ ನಾನು ಹೋದೆ, ಬಟ್ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ. ನಾನು ಕೂಡ ಒಂದು 10 ಸ್ಯಾರೀಸ್ ಇಲ್ಲಿ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು 10 ಸ್ಯಾರೀಸೂ ಅಷ್ಟೇ ಕ್ವಾಲಿಟಿ, ಕಲರ್ಸು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇಷ್ಟ ಆಗಿ ನನ್ನ ಅಕ್ಕ ಬಂದಿದ್ದಾರೆ ಇವತ್ತು ತೊಗೊಳಕ್ಕೆ ಅಂತ ಹೇಳಿಬಿಟ್ಟು. ಅವಳು ಎಷ್ಟು ಸ್ಯಾರಿ ತೊಗೋತಾಳೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ನಾನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಪರ್ಮಿಷನ್ ತೊಗೊಂಡು ತೊಗೋಬೋದು ಅಂತ ಹೇಳಿದರು. ಹಾಗಾಗಿ 1000 to 600ಗೆ ಒಂದು ಸ್ಯಾರಿ ತೊಗೊಂಡ್ರೆ ಒಂದು ಸ್ಯಾರಿ ಫ್ರೀ ಅಂತೆ. ಇನ್ನು 1400 300 ಅದಕ್ಕೆಲ್ಲ ಒಂದು ಸ್ಯಾರಿ ತೊಗೊಂಡ್ರೆ ಒಂದು ಸ್ಯಾರಿನ ಫ್ರೀ ಬಿಟ್ಟಿದ್ರು ಅಂತ ಹೇಳಿದರೆ ಗಿಫ್ಟಿಂಗ್ ಪರ್ಪಸ್ ಆಗಿರ್ಬೋದು, ಇಲ್ಲ ಡೈಲಿ ವೇರ್ಗೆ ಆಗಿರ್ಬೋದು, ಇಲ್ಲ ಪೂಜೆ ಮಾಡುವಾಗ ಉಟ್ಕೊಳ್ಳೋಕ್ಕೆ ಆಗಿರ್ಬೋದು. ಈ ಒಂದು ಸ್ಯಾರೀಸೆಲ್ಲ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಲರ್ ವೈಸ್ ಆಗಿರ್ಬೋದು, ಡಿಸೈನ್ ವೈಸ್ ಆಗಿರ್ಬೋದು. ಇಲ್ಲಾಂದರೆ ಒಬ್ಬೊಬ್ಬರು ಮೈಸೂರು ಸಿಲ್ಕಲ್ಲೇ ಡಿಸೈನ್ ಮಾಡಿಸಿದ್ದಾರೆ ಒಂದು ಸ್ಮಾಲ್ ಬಾರ್ಡರಲ್ಲಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಾನು ಹುಡುಕ್ತಾ ಇದ್ದಿದ್ದು ರೆಡ್ಡು ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ನು. ಅದು ಕೂಡ ತುಂಬಾ ಚೆನ್ನಾಗಿ ಇತ್ತು. ನೀವು ನೋಡ್ತಾ ಇರ್ಬೋದು ಗೋಡನಲ್ಲಿ ಜನನ ಬಿಡೋದಿಲ್ವಂತೆ. ಇವತ್ತು ಸಂಡೇ ಆಗಿರೋದ್ರಿಂದ ಗೋಡನಲ್ಲೂ ಸಹಿತ ಜನನ ಬಿಟ್ಟಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ನಾವಂತೂ ಒಳಗಡೆ ಹೋಗೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅಷ್ಟು ಜನ ಇದ್ದಾರೆ. ಇನ್ನು ಆಚೆ ಕೂಡ ಇಟ್ಬಿಟ್ಟಿದ್ದಾರೆ ಅವರು. ಆಚೆಯಲ್ಲಿ ಎಷ್ಟು ಇಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು. ಗೋಡನಲ್ಲಿ ಎಷ್ಟು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಅವರು ಒಂದು ಮನೇಲಿ ಸೇಲ್ ಮಾಡ್ತಾ ಇರೋದ್ರಿಂದ ಅದನ್ನೇ ಗೋಡನ್ ಮಾಡ್ಕೊಂಡಿದ್ದಾರೆ. ಗೋಡನ್ನೆಲ್ಲ ಕಾಲಿಡೋಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಅದಾಗಿದ್ದಾದ್ಮೇಲೆ ಶಾಪಿಗೆ ಬಂದ್ವಿ. ಶಾಪಲ್ಲೂ ಅಷ್ಟೇ
ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಶಾಪಲ್ಲೂ ಅಷ್ಟೇ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಅಂತ ಹೇಳಿದ್ರೆ, ಇವರು ನೋಡ್ಸೋದಕ್ಕೆ ಆಗಿರ್ಬೋದು, ಜೋಡಿಸೋದಕ್ಕೆ ಆಗಿರ್ಬೋದು ಎಷ್ಟು ಸಮಯ ತೊಗೊಂಡಿರ್ತಾರಪ್ಪ ಇಷ್ಟು ಚಿಕ್ಕ ಅಂಗಡೀಲಿ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಚಿಕ್ಕ ಅಂಗಡಿ ಆದ್ರೂ ಜನರ ಸಂತೆ ಅಂತೂ ನೋಡೋದಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ವೀಕೆಂಡ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಜನ ತುಂಬಾ ಇರ್ತಾರೆ. ಆದರೂ ಕೂಡ ನೋಡಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಜನ ಹುಡ್ಕೊಂಬರ್ತಾರಲ್ಲ, ಅದಕ್ಕೆ ಖುಷಿ ಪಡ್ಬೋದು. ಪಾರ್ವತಮ್ಮ ಕಲೆಕ್ಷನ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಹಾಗೆ ನಾವು ಕೂಡ ಸ್ಯಾರೀಸ್ ಎಲ್ಲ ಇಷ್ಟು ತೊಗೊಂಡ್ವಿ. ಸ್ಯಾರೀಸ್ ಅಂದರೆ ತುಂಬಾ ಚೆನ್ನಾಗಿತ್ತು. ಓನರ್ ಸಿಕ್ಕಿದ್ರೆ ಓನರ್ನು ಕೂಡ ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗೆ ಓನರ್. ನಮಸ್ಕಾರ, ವೆಲ್ಕಮ್. ಫಸ್ಟ್ ಟೈಮ್ ಬಂದಿರೋದು? ಇಲ್ಲ ಮ್ಯಾಮ್, ಒಂದು 5 ಟೈಮ್ಸ್ ಬಂದಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಕೂಡ ಇಲ್ಲೆಲ್ಲ ತೊಗೊಂಡೋಗಿ ಸ್ಯಾರೀಸ್ ಎಲ್ಲ ಸೇಲ್ ಕೂಡ ಮಾಡಿದ್ದೀನಿ. ಈಗ ನಮ್ಮ ಓನ್ ಪರ್ಚೇಸಿಂಗ್ ಈಗ ಬಂದಿದ್ದೀನಿ. ಚೆನ್ನಾಗಿದೆ. ಹೇಗೆ ಅನಿಸ್ತಾ ಇದೆ? ವರಮಹಾಲಕ್ಷ್ಮಿ ಇರ್ತದೆ, ಹೇಗೆ ನಡೀತದೆ? ಜನ ಹೇಗಿದ್ದಾರೆ? ಜನ ಅಂತೂ ಫುಲ್ ಆಫ್ ಯಾವಾಗೂ ತುಂಬ್ಕೊಂಡಿರ್ತಾರೆ. ಯಾಕಂದರೆ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ, ಸಿಂಗಲ್ ಪೀಸಸ್ ಸಹ ಕೊಡ್ತಾ ಇದ್ದೀವಿ, ಬಲ್ಕಲ್ಲೂ ಕೊಡ್ತಾ ಇದ್ದೀವಿ. ಸೊ ಡೈಲಿ ಮದುವೆ ಕಸ್ಟಮರ್ಸು ಬಲ್ಕಲ್ಲಿ ಪರ್ಚೇಸ್ ಮಾಡಿದ್ರೆ ಜಾಸ್ತಿ ಆಗಿರುತ್ತೆ, ತುಂಬ್ಕೊಂಡಿರುತ್ತೆ ಶಾಪು. ಆ್ಯಂಡ್ ಬ್ಲೆಸ್ಡ್, ವಾಟ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಚೆನ್ನಾಗಾಗಲಿ, ಚೆನ್ನಾಗಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಓನರ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಫೈನಲ್ ಆಗಿ ಬಂದಿದ್ದು ಒಂದು ಮೇಕಪ್ ಇತ್ತು ಅಂತ ಹೇಳಿಬಿಟ್ಟು ಸಂಭ್ರಮ ಪಾರ್ಟಿ ಅಲ್ಲಿ ನಾಗರಬಾವಿಗೆ. ಇನ್ನು ಅಲ್ಲಿಗೆ ಬಂದಿದ್ದ ತಕ್ಷಣ ಮೇಕಪ್ ಕೂಡ ಶುರು ಆಯಿತು. ಸಿಂಪಲ್ ಮೇಕಪ್ಸ್ ಇರೋದ್ರಿಂದ ಬೇಗ ಬೇಗ ನಮ್ಮ ವರ್ಕನ್ನು ಕೂಡ ಮುಗಿಸ್ಕೊಂಡು ಇನ್ನು ಫೈನಲ್ ಆಗಿ ಮನೆಗೆ ಹೊರಡಬೇಕಾಗಿತ್ತು. ಇವರು ಇದೇ ರೀತಿ ಸಿಂಪಲ್ನೇ ಕೇಳಿದರು, ಯಾರು ಕೂಡ ಗ್ರ್ಯಾಂಡ್ ಮೇಕಪ್ಸ್ ಇರಲಿಲ್ಲ. ನಮ್ಮ ಒಂದು ಮೇಕಪ್ ಸ್ಟುಡಿಯೋ ಇರೋದು ಚಂದ್ರ ಲೆವೆಟ್ ಜ್ಯೋತಿ ನಗರ್, ನಾಗರಬಾವಿ, ಶೈನ್ ಬ್ರೈಡಲ್ ಸ್ಟುಡಿಯೋ ಅಂತ ಹೇಳಿಬಿಟ್ಟು ಆ ಒಂದು ನಾನು ಅಡ್ರೆಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬರ್ಡೇ ಬಾಯು ಕೂಡ ಮೇಕಪ್ ಮಾಡಿಸ್ಕೊಳ್ತಿದ್ದೆ. ಚಿಕ್ಕ ಹುಡುಗ ಅವನು, ತುಂಬಾ ಕ್ಯೂಟಾಗಿ ಇತ್ತ. ಹಾಗೆ ಚೆನ್ನಾಗೂ ಕೂಡ ಮೇಕಪ್ ಅವನಿಗೆ ಸೆಟ್ ಆಗ್ತಿತ್ತು. ಅವನು ಕೇಳ್ತಿದ್ದ ಅವ್ರ ಅಮ್ಮವರೆಲ್ಲ ಮಾಡಿಸ್ಕೋಬೇಕಾದ್ರೆ, ಇಷ್ಟೊಂದು ಕೆಲಸ ಇರುತ್ತಾ ಮೇಕಪ್ ಅಂತ ಹೇಳಿಬಿಟ್ಟು, ಬಾ ನೀನು ಕೂತ್ಕೊಂಡು ನಿನಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಕೂತ್ಕೊಂಡು ಹಾಗೆ ಒಂದು ಸಿಂಪಲಾಗಿ ಅವನಿಗೂ ಕೂಡ ಮೇಕಪ್ನ ಮುಗಿಸ್ಬಿಟ್ಟು, ಮಕ್ಕಳಿಗೆಲ್ಲ ಕರ್ಲಿ ಹೇರ್ಸ್ ಇತ್ತು. ಕರ್ಲಿ ಹೇರ್ ಅಂತ ಹೇಳಿದ್ರೆ ಮಕ್ಕಳಿಗೆ ಎಷ್ಟು ಇಷ್ಟ ನೋಡಿ. ನಾವೆಲ್ಲ ಕರ್ಲಿ ಹೇರ್ ಇರೋದ್ರಿಂದ ಸ್ಟ್ರೈಟ್ ಹೇರ್ ಮಾಡ್ಕೋಬೇಕು ಅಂತ ನಮಗೆ ಇಷ್ಟ ಆಗಿರುತ್ತೆ. ಏನೂ ಇಲ್ಲ, ಮೇಕಪ್ ಆರ್ಟಿಸ್ಟ್ಗೆ ಯಾವ ಕೆಲಸ ಆದರೂ ಏನು ಎಲ್ಲ ಕೊಡಲೇಬೇಕಲ್ಲ ಅಂತೇಳಿ ಫೈನಲ್ ಆಗಿ ಮಕ್ಕಳಿಗೂ ಕೂಡ ದೊಡ್ಡವ್ರಿಗೆ ಈ ಥರ ಲುಕ್ ಕಾಣಿಸ್ತಿತ್ತು. ಸಿಂಪಲ್ ಮೇಕಪ್ ಆದ್ರೂ ಮಕ್ಕಳು ತುಂಬಾ ಗ್ಲಾಸಿಯಾಗಿ ಮತ್ತು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಅವರು ಡ್ಯಾನ್ಸ್ ಆಡ್ತೀನಿ ಅಂತ ಹೋದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ, ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು ಅಂತ ಹೇಳಿಬಿಟ್ಟು. ನನ್ನ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಮತ್ತು ನಾಳೆ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಟಾಟಾ, ಬಾಯ್.